ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೃಷಿಯ ಬಗ್ಗೆ ಮಾತಾಡೋಣ. ಅದೇ ಒಂದು ತುಂಬಾನೇ ವಿಭಿನ್ನ ರೀತಿಯಲ್ಲಿ. ಯೋಚನೆ ಮಾಡಿ, ಕೇವಲ ಒಂದೇ ಒಂದು ಎಕರೆ ಜಮೀನು, ಅದರಲ್ಲಿ ಖರ್ಚು ಕಡಿಮೆ, ಅದೇ ಆದಾಯ ಮಾತ್ರ ಗ್ಯಾರಂಟಿ. ಇದೇ ಒಂದು ಸಾವಯವ ಕೃಷಿಯ ಕ್ರಾಂತಿಕಾರಿ ಮಾಡೆಲ್. ಬನ್ನಿ ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅಂದ್ರೆ ಒಂದು ಫಾರ್ಮ್ ಅಲ್ಲಿ ಭೀಕರ ಮಳೆಯೇ ಬರ್ಲಿ ಅಥವಾ ಬರಗಾಲವೇ ಇರ್ಲಿ, ಆದಾಯ ಮಾತ್ರ ನಿಲ್ಬಾರ್ದು. ಇದು ಸಾಧ್ಯನಾ? ಸಾಮಾನ್ಯವಾಗಿ ಕೃಷಿಯಲ್ಲಿ ಎಷ್ಟೆಲ್ಲಾ ರಿಸ್ಕ್ ಇರುತ್ತೆ ಅಲ್ವಾ? ಹಾಗಿದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ರೈತರಿಗೆ ನಷ್ಟ ಆಗದ ಹಾಗೆ ನೋಡ್ಕೊಳ್ಳೋದು ಹೇಗೆ? ನೋಡಿ, ಇವತ್ತಿನ ಕೃಷಿ ಪದ್ಧತಿ ಹೇಗಿದೆ ಅಂದ್ರೆ ಅದೊಂದ್ ರೀತಿ ಜೂಜಾಟ ಇದ್ದ ಹಾಗೆ. ಒಂದೇ ಬೆಳೆಯನ್ನ ನಂಬಿಕೊಂಡು ಕೂತಿರ್ತಾರೆ. ಒಂದು ವೇಳೆ ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ರೆ ಅಥವಾ ಹವಾಮಾನ ಸರಿಲ್ದೆ ಬೆಳೆ ಹಾಳಾದ್ರೆ ಇಡೀ ವರ್ಷದ ಕಷ್ಟ ಎಲ್ಲ ವ್ಯರ್ಥ. ಈ ಒತ್ತಡದಿಂದ ಹೊರಗೆ ಬರೋಕೆ ಒಂದು ಸೂಪರ್ ಪರಿಹಾರ ಇದೆ. ಅದೇನು ಅಂತ ನೋಡೋಣ. ಸರಿ, ಹಾಗಾದ್ರೆ ಈ ವಿಷಯದ ಬಗ್ಗೆ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲು ಇವತ್ತಿನ ಕೃಷಿಯ ರಿಸ್ಕ್ ಏನು ಅಂತ ನೋಡಿ, ಆಮೇಲೆ ಅದಕ್ಕಿರುವ ಪರಿಹಾರ, ಆ 1 ಎಕರೆ ಪ್ಲಾನ್ ಹೇಗಿರುತ್ತೆ, ಅದಕ್ಕೆ ಶಕ್ತಿ ಕೊಡೋ ಸಾವಯವ ತಂತ್ರಗಳು ಮತ್ತು ಕೊನೆಗೆ ಇದ್ರಿಂದ ಸಿಗೋ ಲಾಭ ಎಲ್ಲವನ್ನೂ ನೋಡೋಣ. ಓಕೆ, ನಮ್ಮ ಪರಿಹಾರ ಅರಣ್ಯ ಕೃಷಿ. ಹೌದು, ಇದೇನಪ್ಪಾ ಅಂದ್ರೆ ಪ್ರಕೃತಿಯನ್ನೇ ಅನುಕರಿಸೋದು. ಒಂದು ಕಾಡು ಹೇಗೆ ತನಗೆ ತಾನೇ ಬೆಳೆಯುತ್ತೋ ಹಾಗೆಯೇ ನಮ್ಮ ತೋಟವನ್ನ ಬೆಳೆಸೋದು. ಇದನ್ನ ಪಂಚತರಂಗಿಣಿ ಮಾದರಿ ಅಂತನೂ ಕರೀತಾರೆ. ಅಂದ್ರೆ 5 ಲೇಯರ್ಗಳಲ್ಲಿ ಬೆಳೆಗಳನ್ನ ಬೆಳೆಯೋ ಒಂದು ಅದ್ಭುತ ವಿಧಾನ. ಹಾಗಿದ್ರೆ ಏನಿದು 5 ಪದರ ಕೃಷಿ? ತುಂಬಾ ಸಿಂಪಲ್. ಒಂದೇ ಜಾಗದಲ್ಲಿ ಬೇರೆ ಬೇರೆ ಎತ್ತರದ ಗಿಡಗಳನ್ನ ಒಟ್ಟಿಗೆ ಬೆಳೆಸೋದು. ಇದರಿಂದ ಏನಾಗತ್ತೆ ಅಂದ್ರೆ ಒಂದು ಗಿಡ ಇನ್ನೊಂದು ಗಿಡಕ್ಕೆ ಸಹಾಯ ಮಾಡುತ್ತೆ. ಎತ್ತರದ ಮರಗಳು ಚಿಕ್ಕ ಗಿಡಗಳಿಗೆ ನೆರಳು ಕೊಡುತ್ತೆ, ಮಣ್ಣಲ್ಲಿ ತೇವಾಂಶ ಕಾಪಾಡುತ್ತೆ, ಒಂದು ರೀತಿ ತಮ್ಮದೇ ಆದ ಒಂದು ಮಿನಿ ಪರಿಸರವನ್ನೇ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಸರಿ, ಆ 5 ಪದರಗಳು ಅಥವಾ ಲೇಯರ್ಸ್ ಯಾವುದು ಅಂತ ನೋಡೋಣವಾ? ಮೊದಲನೇದು ಎಲ್ಲಕ್ಕಿಂತ ಎತ್ತರದ್ದು, ಅಂದ್ರೆ ಮೇಲಾವರಣ ಪದರ. ಆಮೇಲೆ ಅದರ ಕೆಳಗೆ ಹಣ್ಣಿನ ಮರಗಳು. 3ನೇದು ಪೊದೆಗಳು, ಅಂದ್ರೆ ಶ್ರಬ್ಸ್. 4ನೇದು ನೆಲದ ಮೇಲೆ ಬೆಳೆಯೋ ತರಕಾರಿ, ಸೊಪ್ಪು. ಮತ್ತು ಕೊನೆಯದಾಗಿ ಮರಗಳ ಮೇಲೆ ಹಬ್ಬಿಕೊಳ್ಳೋ ಬಳ್ಳಿಗಳು. ನೋಡಿ, ಪ್ರತಿಯೊಂದಕ್ಕೂ ಅದರದೇ ಆದ ಜಾಗ, ಅದರದೇ ಆದ ಕೆಲಸ. ಓಕೆ, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಆದ್ರೆ ಇದನ್ನ ನಿಜವಾಗ್ಲೂ ಮಾಡೋದು ಹೇಗೆ? 1 ಎಕರೆ ಜಾಗದಲ್ಲಿ ಯಾವ ಗಿಡವನ್ನ ಎಲ್ಲಿ ಹೇಗೆ ನೆಡಬೇಕು? ಬನ್ನಿ ಆ ನೀಲನಕ್ಷೆಯನ್ನೇ ಈಗ ನೋಡೋಣ. ನೋಡಿ, ಇಲ್ಲೊಂದು ಉದಾಹರಣೆ ಇದೆ. ಮೊದಲನೇ ಲೇಯರ್ನಲ್ಲಿ ತೆಂಗು, ಬಾಳೆ, ಇವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾದ್ರಿ. 2ನೇ ಲೇಯರ್ನಲ್ಲಿ ಪಪಾಯಿ, ಸೀಬೆ, ಇವು ಬೇಗ ಇಳುವರಿ ಕೊಡುತ್ತೆ. 3ನೇದ್ರಲ್ಲಿ ನುಗ್ಗೆ, ಮೆಣಸಿನ್ಕಾಯಿ, ಇವಕ್ಕೆಲ್ಲ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ. ನೆಲದ ಮೇಲೆ ಪಾಲಕ್, ಅಲಸಂದೆ, ಇವು ಕೆಲವೇ ತಿಂಗಳಲ್ಲಿ ಕೈಗೆ ಕಾಸು ಕೊಡುತ್ತೆ. ಹಾಗೆ ಬಳ್ಳಿಗಳು. ಹೀಗೆ ಮಾಡಿದಾಗ ವರ್ಷಪೂರ್ತಿ ಯಾವ್ದಾದ್ರೂ ಒಂದು ಆದಾಯ ಬರ್ತಾನೇ ಇರುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಗಿಡಗಳನ್ನ ಸುಮ್ನೆ ನೆಟ್ರೆ ಸಾಲ್ದು, ಅವುಗಳ ನಡುವೆ ಎಷ್ಟು ಅಂತರ ಇರಬೇಕು ಅನ್ನೋದು ತುಂಬಾ ಮುಖ್ಯ. ನೋಡಿ, ಸುಭಾಷ್ ಪಾಳೇಕರ್ ಅವರ 36x36 ಮಾಡೆಲ್ ಇದೆ. ಹಾಗೆ ವಿಜಯರಾಮ್ ಅವರ ಅಡ್ಯಾಪ್ಟೇಷನ್ 50x50 ಮಾಡೆಲ್ ಕೂಡ ಇದೆ. ಹೀಗೆ ಸೈಂಟಿಫಿಕ್ ಆಗಿ ಅಂತರ ಬಿಟ್ಟು ನೆಟ್ಟಾಗ ಮಾತ್ರ ಗಿಡಗಳಿಗೆ ಬೇಕಾದ ಸೂರ್ಯನ ಬೆಳಕು, ಗಾಳಿ ಎಲ್ಲವೂ ಸಿಗುತ್ತೆ. ಸರಿ, ಈ ಇಡೀ ಸಿಸ್ಟಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ರಾಸಾಯನಿಕ ಗೊಬ್ಬರ, ಕೀಟನಾಶಕ ಏನೂ ಬಳಸಲ್ಲ ಅಂದಮೇಲೆ ಗಿಡಗಳು ಆರೋಗ್ಯವಾಗಿ ಬೆಳೆಯೋದು ಹೇಗೆ? ಅದಕ್ಕೆ ಇರೋದು ಸಾವಯವ ಚಾಲಕ ಶಕ್ತಿ. ಇದನ್ನ ಈ ಇಡೀ ಮಾದರಿಯ ಆತ್ಮ ಅಂದ್ರೂ ತಪ್ಪಾಗಲ್ಲ. ಹೌದು, ಸುಭಾಷ್ ಪಾಳೇಕರ್ ಅವರು ಹೇಳೋ 4 ಪ್ರಮುಖ ಆಧಾರ ಸ್ತಂಭಗಳು: ಬೀಜಾಮೃತ, ಜೀವಾಮೃತ, ಮಲ್ಚಿಂಗ್ ಮತ್ತು ವಾಫ್ಸ. ಈ 4 ತತ್ವಗಳು ಈ ಕೃಷಿ ಪದ್ಧತಿಯ ಪ್ರಾಣ. ಇವು ರಾಸಾಯನಿಕಗಳನ್ನ ನಮ್ಮ ತೋಟದಿಂದ ಸಂಪೂರ್ಣವಾಗಿ ದೂರ ಇಡುತ್ತೆ. ಮೊದಲನೇದು ಬೀಜಾಮೃತ. ಹೆಸ್ರೇ ಹೇಳೋ ಹಾಗೆ ಇದು ಬೀಜಕ್ಕಿರೋ ಅಮೃತ. ಹಸುವಿನ ಸಗಣಿ, ಗಂಜಲ ಬಳಸಿ ಇದನ್ನ ಮಾಡ್ತಾರೆ. ಬೀಜವನ್ನ ಇದರಲ್ಲಿ ಅದ್ದಿ ನೆಡೋದ್ರಿಂದ ಮಣ್ಣಲ್ಲಿರೋ ರೋಗಾಣುಗಳಿಂದ ಅದಕ್ಕೆ ರಕ್ಷಣೆ ಸಿಗುತ್ತೆ. ಒಂದು ರೀತಿ ಹುಟ್ಟೋ ಮಗುವಿಗೆ ಕೊಡೋ ವ್ಯಾಕ್ಸಿನ್ ಇದ್ದಾಗೆ. 2ನೇದು ಜೀವಾಮೃತ. ಇದು ಮಣ್ಣಿಗೆ ಜೀವ ಕೊಡೋ ಸಂಜೀವಿನಿ. ಇದೊಂದು ದ್ರಾವಣ. ಇದನ್ನ ಮಣ್ಣಿಗೆ ಹಾಕಿದಾಗ ಅಲ್ಲಿರೋ ಕೋಟ್ಯಾಂತರ ಒಳ್ಳೆ ಸೂಕ್ಷ್ಮಜೀವಿಗಳು ಆಕ್ಟಿವ್ ಆಗುತ್ತೆ. ಅವೇ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಒದಗಿಸುತ್ತೆ. ಇದೊಂದು ರೀತಿಯಲ್ಲಿ ಮಣ್ಣಿನ ಆರೋಗ್ಯವನ್ನ ವೃದ್ಧಿಸೋ ಟಾನಿಕ್. 3ನೇದು ಮಲ್ಚಿಂಗ್ ಅಥವಾ ಹೊದಿಕೆ. ಅಂದ್ರೆ ಒಣಗಿದ ಎಲೆ, ಕಸಕಡ್ಡಿಗಳಿಂದ ಮಣ್ಣಿನ ಮೇಲ್ಭಾಗವನ್ನ ಮುಚ್ಚೋದು. ಇದರಿಂದ ಎಷ್ಟೆಲ್ಲ ಲಾಭ ಇದೆ ಗೊತ್ತಾ? ನೀರು ಬೇಗ ಆವಿಯಾಗಲ್ಲ, ಕಳೆಗಿಡಗಳು ಬೆಳೆಯಲ್ಲ ಮತ್ತು ಆ ಎಲೆಗಳೇ ಕೊಳೆತು ಗೊಬ್ಬರ ಆಗತ್ತೆ. ಅಂದ್ರೆ ನೀರಾವರಿ, ಕಳೆ ಕೀಳೋದು, ಗೊಬ್ಬರ ಹಾಕೋದು 3 ಕೆಲ್ಸ ಒಂದ್ರಲ್ಲೇ ಆಗತ್ತೆ.
4ನೆಯದು ವಾಫಸ. ಇದು ಸ್ವಲ್ಪ ಟೆಕ್ನಿಕಲ್ ಅನ್ಸ್ಬಾರ್ದು, ಆದ್ರೆ ತುಂಬಾ ಸಿಂಪಲ್. ಮಣ್ಣಲ್ಲಿ 50% ನೀರು ಮತ್ತು 50% ಗಾಳಿ ಇರಬೇಕು ಅಂತ. ಅಂದ್ರೆ ಮಣ್ಣು ಕೆಸರು ಆಗ್ಬಾರ್ದು, ಗಾಳಿಯಾಡುವ ಹಾಗೆ ಇರಬೇಕು. ಆಗ ಗಿಡದ ಬೇರುಗಳು ಚೆನ್ನಾಗಿ ಉಸಿರಾಡುತ್ತೆ, ಆರೋಗ್ಯವಾಗಿ ಬೆಳೆಯುತ್ತೆ. ಸರಿ, ಇದೆಲ್ಲ ಆಯ್ತು. ಈ 5 ಪದರ 4 ತತ್ವಗಳು ಇವೆಲ್ಲ ಸೇರಿ ನಮ್ಗೆ ಲಾಭ ತಂದುಕೊಡೋದು ಹೇಗೆ? ನಾವ್ ಶುರುವಲ್ಲಿ ಮಾತಾಡಿದ ಹಾಗೆ ನಷ್ಟರಹಿತ, ಗ್ಯಾರಂಟಿ ಆದಾಯ ಅನ್ನೋ ಭರವಸೆಯನ್ನ ಇದು ಹೇಗೆ ಈಡೇರಿಸುತ್ತೆ? ಬನ್ನಿ, ಇದರ ಆರ್ಥಿಕ ಲೆಕ್ಕಾಚಾರವನ್ನ ನೋಡೋಣ. ನೋಡಿ, ಇದರ ಹಿಂದಿರೋ ಐಡಿಯಾ ಎಷ್ಟು ಅದ್ಭುತವಾಗಿದೆ. ಇಲ್ಲಿ ಒಂದೇ ಬೆಳೆ ಇಲ್ಲ, ಹಲವು ಬೆಳೆಗಳಿವೆ. ಹಾಗಾಗಿ ವರ್ಷದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಬೆಳೆಯಿಂದ ಆದಾಯ ಬರ್ತಾನೇ ಇರುತ್ತೆ. ಒಂದ್ ಬೆಳೆಗೆ ಬೆಲೆ ಸಿಗಿಲ್ವಾ? ಪರವಾಗಿಲ್ಲ, ಇನ್ನೊಂದ್ ಬೆಳೆ ಕೈ ಹಿಡಿಯುತ್ತೆ. ಅಕಸ್ಮಾತ್ ಬರಗಾಲ ಬಂದು ಕೆಳಗಿನ ಬೆಳೆ ಹಾಳಾಯ್ತಾ? ಎತ್ತರದ ಮರಗಳಿಗೆ ಏನೂ ಆಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಸಾಯನಿಕಗಳಿಗೆ ಮಾಡುವ ಖರ್ಚು ಶೂನ್ಯ. ಹಾಗಾಗಿ ನಷ್ಟ ಅನ್ನೋ ಮಾತೇ ಇಲ್ಲಿ ಬರೋದಿಲ್ಲ. ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊಪ್ಪು, ತರಕಾರಿಗಳು, ಪಪಾಯಿ ಇವು ಕೆಲವೇ ತಿಂಗಳಲ್ಲಿ ದುಡ್ಡು ಕೊಡುತ್ತೆ. ನುಗ್ಗೆ, ಮೆಣಸಿನ್ಕಾಯಿ ಇವು 1-2 ವರ್ಷದಲ್ಲಿ ಆದಾಯ ಶುರು ಮಾಡುತ್ತೆ. ಸೀಬೆ, ತೆಂಗು ಇವು 3 ವರ್ಷದ ನಂತರ ದೀರ್ಘಕಾಲದ ಆದಾಯವನ್ನ ಕೊಡುತ್ತೆ. ಅಂದ್ರೆ ಮೊದಲನೇ ದಿನದಿಂದಲೇ ನಮ್ಮ ಜೇಬಿಗೆ ಹಣ ಬರೋಕೆ ಶುರುವಾಗುತ್ತೆ. ಹಾಗಿದ್ರೆ ಕೊನೆಗೆ ಲೆಕ್ಕಾಚಾರ ಏನ್ ಹೇಳುತ್ತೆ? 1 ಎಕರೆ ಜಮೀನನ್ನ ಈ ಸಾವಯವ ಪದ್ಧತಿಯಲ್ಲಿ ಸರಿಯಾಗಿ ನಿರ್ವಹಿಸಿದ್ರೆ ವರ್ಷಕ್ಕೆ ಸರಿಸುಮಾರು 5 ಲಕ್ಷ ರೂಪಾಯಿ ಆದಾಯ ಗಳಿಸೋ ಸಾಧ್ಯತೆ ಇದೆ. ಯೋಚನೆ ಮಾಡಿ, ಕೇವಲ 1 ಎಕರೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಇಷ್ಟು ಗಳಿಸ್ಬೋದು ಅಂದ್ರೆ ಇದು ನಿಜಕ್ಕೂ ಒಂದು ಕ್ರಾಂತಿಯೇ ಸರಿ. ಕೇವಲ ಲೆಕ್ಕಾಚಾರ ಅಷ್ಟೇ ಅಲ್ಲ, ಇದನ್ನ ಪಾಲಿಸ್ತಿರೋ ರೈತರ ಅನುಭವ ಕೂಡ ಇದನ್ನೇ ಹೇಳುತ್ತೆ. ಮಧುಸೂದನ್ ಧಾಕಡ್ ಅನ್ನೋ ಒಬ್ಬ ಬಹುಪದರ ಕೃಷಿಕರು ಹೇಳೋ ಹಾಗೆ, ರೈತನ ಹತ್ತಿರ 1ಕ್ಕಿಂತ ಹೆಚ್ಚು ಬೆಳೆಗಳಿದ್ರೆ ಯಾವುದೇ ನೈಸರ್ಗಿಕ ವಿಕೋಪ ಬಂದ್ರೂ ಆತ ನಷ್ಟ ಅನುಭವಿಸೋದಿಲ್ಲ. ಇದಕ್ಕಿಂತ ದೊಡ್ಡ ಭರವಸೆ ಬೇಕಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಮುಂದಿನ ಕೃಷಿಯ ಭವಿಷ್ಯ ಹೇಗಿರಬೇಕು? ಎಲ್ಲೆಲ್ಲೂ ಸಮತಟ್ಟಾದ ಒಂದೇ ತರಹದ ಬೆಳೆಗಳಿರೋ ಹೊಲಗಳ ತರಹನಾ? ಅಥವಾ ತನ್ನದೇ ಆದ ಒಂದು ಜೀವಂತ ಪರಿಸರವನ್ನ ಸೃಷ್ಟಿ ಮಾಡ್ಕೊಂಡಿರೋ ಸಮೃದ್ಧವಾದ ಕಾಡಿನ ತರಹನಾ? ಈ ಬಗ್ಗೆ ಯೋಚನೆ ಮಾಡ್ಬೇಕಾದ ಸಮಯ ಬಂದಿದೆ.